ITR ಫೈಲಿಂಗಾ ಅದು 10 ಮಿನಿಟ್ಸ್ ಕೆಲಸ ಸರ್. ಸಿಎಗೆ ಯಾಕೆ ಅನ್ನೆಸರಿ ಫೀಸ್ ಕೊಡಬೇಕು ಅಂತ ರೋಹಿತ್ ತಾನೇ ರಿಟರ್ನ್ ಫೈಲ್ ಮಾಡಕ್ಕೆ ಡಿಸೈಡ್ ಮಾಡ್ತಾರೆ. ಸ್ಯಾಲರಿ ಇನ್ಕಮ್ ಅರೌಂಡ್ 9 lakh rupees ಇರುತ್ತೆ. ಪೋರ್ಟಲ್ ಲಾಗಿನ್ ಮಾಡ್ತಾ ಇದ್ದಂಗೆ ಆಧಾರ್ ಲಿಂಕಿಂಗ್ ಇಶ್ಯೂ ಬಂತು. ಸ್ವಲ್ಪ ಟೈಮ್ ಸ್ಟ್ರಗಲ್ ಮಾಡಿ ಫೈನಲಿ ಲಾಗಿನ್ ಆಯಿತು. ಆಮೇಲೆ ಯೂಶುವಲ್ ಸ್ಟೋರಿ ನೆಕ್ಸ್ಟ್ ಡೀಟೇಲ್ಸ್ ಪ್ರಾಪರ್ಲಿ ವೆರಿಫೈ ಮಾಡದೆ ಡೈರೆಕ್ಟ್ ರಿಟರ್ನ್ ಸಬ್ಮಿಟ್ ಮಾಡಿಬಿಡ್ತಾರೆ. ಅವರು ಅನ್ಕೊಂಡಿರ್ತಾರೆ ಸಿಂಪಲ್ ಸ್ಯಾಲರಿ ರಿಟರ್ನ್ ಅಂತ, ಆದರೆ ಒಂದು ಇಂಪಾರ್ಟೆಂಟ್ ಥಿಂಗ್ನ ಮಿಸ್ ಆಗಿರುತ್ತೆ. ಆ ಇಯರಲ್ಲಿ ಶೇರ್ ಸೆಲ್ ಮಾಡಿರ್ತಾರೆ, ಪ್ರಾಫಿಟ್ ಡಿಸ್ಕ್ಲೋಸ್ ಮಾಡಿರಲ್ಲ, FD ಇಂಟ್ರೆಸ್ಟ್ ಕೂಡ ಆಟೋಮೆಟಿಕಲಿ ಕನ್ಸಿಡರ್ಡ್ ಆಗುತ್ತೆ ಅಂತ ಅಸ್ಯೂಮ್ ಮಾಡ್ಕೊಂಡಿರ್ತಾರೆ. ರಿಟರ್ನ್ ಸಕ್ಸಸ್ಫುಲಿ ಫೈಲ್ ಆಯಿತು. ರೋಹಿತ್ ಕೂಡ ಟೆನ್ಷನ್ ಫ್ರೀ. ಬಟ್ 2 months ಲೇಟರ್ ಇನ್ಕಮ್ ಟ್ಯಾಕ್ಸ್ ಕಮ್ಯುನಿಕೇಶನ್ ಬಂತು. ಆಗ ಕನ್ಸಲ್ಟೆಂಟ್ ಹತ್ರ ಆಕ್ಚುಲ್ ಆಗಿ ಇಶ್ಯೂ ಗೊತ್ತಾಯಿತು. AS ಅಲ್ಲಿ ಕಾಣಿಸ್ತಿರೋ ಡೇಟಾ, ಬ್ಯಾಂಕ್ ಇಂಟ್ರೆಸ್ಟ್ ಡೀಟೇಲ್, ಶೇರ್ ಟ್ರಾನ್ಸಾಕ್ಷನ್ ರಿಟರ್ನ್ ಅಲ್ಲಿ ಪ್ರಾಪರ್ಲಿ ರಿಫ್ಲೆಕ್ಟ್ ಆಗಿರಲಿಲ್ಲ. ಮತ್ತೆ ಟ್ಯಾಕ್ಸ್ ರಿಜಿಮ್ ಕೂಡ ವೆರಿಫೈ ಮಾಡಿದ್ರೆ ಡಿಫಾಲ್ಟ್ ಆಪ್ಷನ್ ಸೆಲೆಕ್ಟ್ ಆಗಿತ್ತು. ನೋಡೋಕ್ಕೆ ಪೋರ್ಟಲ್ ಸಿಂಪಲ್ ಇರ್ಬೋದು, ಆದರೆ ವೆರಿಫಿಕೇಶನ್ ಸ್ಕಿಪ್ ಮಾಡಿದ್ರೆ ಪ್ರಾಬ್ಲಮ್ ಆಗೋದು ಗ್ಯಾರಂಟಿ. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಬ್ಯಾಂಕ್ಸ್, ಎಂಪ್ಲಾಯರ್ಸ್, ಬ್ರೋಕರ್ಸ್ ಇಂದ ಡೇಟಾ ಆಲ್ರೆಡಿ ಬರುತ್ತೆ. ಅದಕ್ಕೆ ರಿಟರ್ನ್ ಫೈಲ್ ಮಾಡೋದಕ್ಕೆ ಮುಂಚೆ ಆಲ್ವೇಸ್ AS ವೆರಿಫೈ ಮಾಡಿ, FD ಇಂಟ್ರೆಸ್ಟ್ ಚೆಕ್ ಮಾಡಿ, ಶೇರ್ಸ್, ಮ್ಯೂಚುವಲ್ ಫಂಡ್ ಎಂಟ್ರೀಸ್ನ ಕನ್ಫರ್ಮ್ ಮಾಡಿ, ಟ್ಯಾಕ್ಸ್ ರಿಜಿಮೆ ಪ್ರಾಪರ್ಲಿ ಕಂಪೇರ್ ಮಾಡಿ. ITR ಫೈಲಿಂಗ್ ಡಿಫಿಕಲ್ಟ್ ಅಲ್ಲ, ಬಟ್ ಬ್ಲೈಂಡ್ ಆಗಿ ಫೈಲ್ ಮಾಡೋದು ರಿಸ್ಕಿ. ರಿಟರ್ನ್ ಸಬ್ಮಿಟ್ ಆಯಿತು ಅಂದರೆ ಕೆಲಸ ಮುಗ್ದಿಲ್ಲ, ಕರೆಕ್ಟಾಗಿ ಫೈಲ್ ಆಗಿದೆಯಾ ಅನ್ನೋದು ಇಂಪಾರ್ಟೆಂಟು. ಫಾಲೋ ಮಾಡಿ ಪ್ರಾಕ್ಟಿಕಲ್ ಟ್ಯಾಕ್ಸ್ ಆ್ಯಂಡ್ GST ಕಂಟೆಂಟ್ಗೋಸ್ಕರ. ಥ್ಯಾಂಕ್ ಯು.